ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ಬನ್ನಿ ಸರ್, ಇವತ್ತು ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಹಾಗೂ ಯಾವೆಲ್ಲ ಪ್ರಶ್ನೆಗಳು ಹಾಟಲ್ಲಿ ಕೇಳಲಾಗಿತ್ತು ಹಾಗೂ ಕಾಮನ್ ಆಗಿ ಕೇಳುವಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಯಾರಿಗೆಲ್ಲ ಎಕ್ಸಾಮ್ ಆಗಿಲ್ವೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ಸ್ಪೆಷಲಿ ಮೆಂಟ್ ಫಾರ್ ಇಂಗ್ಲೀಷ್ ಅದ್ರ ಜೊತೆಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬೇರೆ ಸಬ್ಜೆಕ್ಟಿಂದು ಕೂಡ ಇಲ್ಲಿ ಲಭ್ಯವಾಗುತ್ತೆ. ಮ್ಯಾಚ್ ದಿ ಫಾಲೋಯಿಂಗ್ A and B ಅಂತ ಇದೆ. ಇದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಂದಿನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತುಮಕೂರು ಜಿಲ್ಲೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಲಯನ್ ನೋಡಿ, ಕಿಂಗ್ ಆಫ್ ದಿ ಜಂಗಲ್, ಹೌದಲ್ವಾ? ಎಲಿಫೆಂಟು ಮಿನಿಸ್ಟರು, ಫಾಕ್ಸ್ ಚೇರ್ಮ್ಯಾನ್. ಇದನ್ನು ನಿಮಗೆ ಇವತ್ತು ಬೆಳಗ್ಗೆನೂ ಕೂಡ ಕ್ವಶನ್ ಪೇಪರ್ ಹೇಳಿದ್ದೆ, ನೆನ್ಪಿಟ್ಕೊಳ್ರೋ. F ಅಂದರೆ C, L ಅಂದರೆ S ಅಂತ ಇಂಥ ಶಾರ್ಟ್ಕಟ್ಗಳನ್ನು ನೆನ್ಪಿಟ್ಕೊಂಡ್ರೆ ಗೆದ್ದೋಗ್ತೀರಾ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಹೂ ವೈನ್ಸ್ ಹಿಸ್ ಹಾರ್ನ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ಹಂಟ್ಸ್ ಮ್ಯಾನ್ ಅಂತ, ಹೌದಲ್ವಾ? ಕ್ವಶನ್ ನಂಬರ್ 3 ನೋಡಿ, ಇನ್ನೂ ಯಾರೆಲ್ಲ ಎಕ್ಸಾಮ್ ಆಗಿಲ್ವೋ ಅವರಿಗೆಲ್ಲರಿಗೂ ಕೂಡ ಫಸ್ಟ್ ಕ್ವಶನ್ನು ಭಾಳ ಇಂಪಾರ್ಟೆಂಟು. ಸೆಕೆಂಡ್ ಕ್ವಶನ್ ನೋಡೋಣ ಈಗ, ಅದು ಬೇಡ ನಿಮಗೆ. ಥರ್ಡ್ ಕ್ವಶನ್, ಹೌ ಮಚ್ ಡಿಡ್ ದಿ ನರೇಟರ್ ಹ್ಯಾವ್ ಇನ್ ಹಿಸ್ ವ್ಯಾಲೆಟ್ ಇನ್ ವೋರಾಮುನಿಷಮಲ್ಲಿ, ಎಷ್ಟು ದುಡ್ಡಿತ್ತು ಅಂತ ಇದೆಲ್ಲ ಕ್ವಶನ್ ಪೇಪರಲ್ಲೂ ಬರ್ತಾ ಇದೆ. ಇದು 14 ಅನಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡೋಣ. ಅಕಾರ್ಡಿಂಗ್ ಟು ದ ಪೊಯೆಟ್ ಮನಿ ಮ್ಯಾಡ್ನೆಸ್ ಡ್ಯಾಶ್ ಹ್ಯಾಸ್ ಫಿಯರ್ಫುಲ್ ಅಂತ ಇದೆ. ಮನಿ ಹ್ಯಾಸ್ ಫಿಯರ್ಫುಲ್ ಕ್ರೂಯಲ್ ಪವರ್ ಅಮಾಂಗ್ ಮೆನ್ ಅನ್ನುವಂಥದ್ದು ಸರಿಯಾದ ಉತ್ತರ. ದುಡ್ಡು, C ಆಪ್ಷನ್. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಕ್ವಶನ್ ಇದೆ. 5ನೆಯ ಪ್ರಶ್ನೆ ನೋಡೋಣ. ಹೂ ವುಡ್ ನಾಟ್ ಟರ್ನ್ ಬ್ಯಾಕ್ ಟ್ರೀ ಫಾರ್ ಎ ಡಾಗ್ ಈಟರ್ ಅಂತ ಇದೆ, ಫಾರ್ ಟೇಕಿಂಗ್ ಎ ಬಾತ್ ಅಂತ. ಅದಕ್ಕೆ ಸರಿಯಾದ ಉತ್ತರ ಮದರ್ ಅರ್ತ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾವುದಿದು? ಹೂ ವುಡಂಟ್ ಟರ್ನ್ ಬ್ಯಾಕ್ ಟೇಕಿಂಗ್ ಟ್ರೀ ಫಾರ್ ಎ ಡಾಗ್ ಈಟರ್. ನೋಡಿ, ಇದು ರೈನ್ ಡ್ರಾಪ್ಸ್ ಅಂತ. ರೈನ್ ಡ್ರಾಪ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ C ಆಗಿರುತ್ತೆ. ಅರ್ಧ ಕ್ವಶನ್ ಓದಿದ್ರೆ ಹಿಂಗಾಗತ್ತೆ. ಟರ್ನ್ ಬ್ಯಾಕ್ ಅಂತ ಹೇಳಿದರೆ ಅದು ರೈನ್ ಡ್ರಾಪ್ಸ್. ಕ್ವಶನ್ ನಂಬರ್ 6 ನೋಡೋಣ. ಹೂ ಕಮ್ಯಾಂಡೆಡ್ ಮಾರಾ ಟು ಟೆಲ್ ದ ಕಿಂಗ್ ಟು ಕನ್ಸ್ಟ್ರಕ್ಟ್ ದ ಟ್ಯಾಂಕ್ ಅಂತ ಇದೆ. ಬಹಳ ಈಸಿಯಾಗಿರುವಂಥದ್ದು ದಿ ಗಾಡೆಸಸ್ ಆಫ್ ದಿ ರಿವರ್ ಅಂತ. 6ನೆಯ ಪ್ರಶ್ನೆ, ಹೂ ಕಮ್ಯಾಂಡೆಡ್ ಮಾರಾ ಟು ಆಯಿತು. ಯು ಕ್ರಾಸ್ಡ್ ಓವರ್ ಬಟ್ ಐ ವಾಸ್ ಬಾರ್ನ್ ವಿತ್ ಹೆಡ್ ಬೆಂಟ್, ಹೌದಲ್ವಾ? ಇದು ಬಹಳ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ ಅಂದರೆ, ಹೂ ಡಸ್ ಯು ರೆಫರ್ ಟು ದಿ ಪೋಯಮ್ ಅಂತ ಇದೆ. ಯು ಅಂದರೆ ಯಾರಿಲ್ಲಿ ಅಂತ. ಯು ಅಂದರೆ ಒಬ್ಬ ರೈತ, ಅದೇ ಫಾರ್ಮರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ನಾವು ನೋಡ್ತಾ ಹೋಗೋಣ. ಈಗ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಎರಡೂ ಕೂಡ ಇಲ್ಲಿ ನೋಡಿ, ಫ್ರೆಡ್ರಿಕ್ ಡೋಗ್ಲಸ್ ಬಗ್ಗೆ ಇದೆ. ವಾಸ್ ನಾಟ್ ಎಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ಸ್ ಡೆತ್. ಅವನಿಗೆ ಹಿ ಡಿಡ್ ನಾಟ್ ಎಫೆಕ್ಟೇ ಆಗಲಿಲ್ಲ ಅಂತ ಇದೆ. ಅದು ಸರಿ, ಅವನಿಗೆ ಎಫೆಕ್ಟ್ ಆಗಲಿಲ್ಲ ಆ್ಯಕ್ಚುಲಿ. ಫ್ರೆಡ್ರಿಕ್ ಡೋಗ್ಲಸ್ ವಾಸ್ ನಾಟ್ ಸಪ್ರೇಟೆಡ್ ಫ್ರಮ್ ಹಿಸ್ ಮದರ್ ಅಂತ ಇದೆ. ಇದು ತಪ್ಪು. ಹಾಗಿದ್ರೆ A ಅನ್ನುವಂಥದ್ದು ಸರಿಯಾದ ಉತ್ತರ. ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಆಪ್ಷನ್ D ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವ್ದು ಹೇಳಿ? ಆಪ್ಷನ್ D ಅನ್ನುವಂಥದ್ದು. ಕ್ವಶನ್ ನಂಬರ್ 8ಕ್ಕೆ ಆಪ್ಷನ್ D ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಸರ್, ಕ್ವಶನ್ ನಂಬರ್ 9 ನೋಡೋಣ. ನೆಕಲೋ ಆ್ಯಂಡ್ ಎಕಪೋ ಅಡ್ಮಿಟೆಡ್ ದೇರ್ ಸಿಸ್ಟರ್. ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಕ್ವಶನು. ಕ್ವಶನ್ ನಂಬರ್ 9 ಆಗಿರುತ್ತೆ. ಸಿಸ್ಟರ್ ಟು ದಿ ಹಾಸ್ಪಿಟಲ್ ಇನ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಪೊಲೆಟ್. ಹಾಗಿದ್ರೆ ಇದು ಪಡುವ ಏನು ಗೊತ್ತಾ? ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರಲ್ವ, ಅದು. ವೆರೋನಾ ಅವರಿದ್ದಂತಹ ಜಾಗ ಸಿಟಿ. ಹಾಗೂ ಜರ್ಮನಿ ಅವ್ರು ಬಂದು ಅವರನ್ನು ಆಡಳಿತ ಮಾಡ್ತಾ ಇರ್ತಾರೆ. 10ನೆಯ ಪ್ರಶ್ನೆ, ಹೋಮ್ ಡಸ್ ದ ಪೊಯೆಟ್ ಅಡ್ರೆಸಸ್ ಇನ್ ದ ಪೊಯಮ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್. ತನ್ನ ಪ್ರಿಯತಮೆ, ಹಿಸ್ ಬಿಲವೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ಸರ್, ಆ ಗ್ರಾಮರು ಯಾರ್ಯಾರು ಕಲ್ತು ಹೋಗಿದ್ರೋ ಹೇಳಿದ್ನಲ್ವ, 5 ನಿಮಿಷ ಟೈಮ್ ಕೊಡ್ರಲ್ಲ ತಮ್ಮ, ಒಂದೊಂದು ವಿಡಿಯೋಗೆ ಸಾಕು ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ. ರವಿ ಸೆಕ್ಯೂರ್ಡ್ ದಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ದ ಟೀಚರ್ ಗೇವ್ ಹಿಮ್ ಆ ಗಿಫ್ಟ್. ಒಂದು ಗಿಫ್ಟನ್ನು ಕೊಟ್ಟರು ಅಂತ. A. ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಬ್ರಾಕೆಟಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಒನ್ ಡೇ, ವರ್ಷಿಣಿ ರಿಟರ್ನ್ಡ್. ಏನು ಹೇಳಿ ನೋಡೋಣ. ಒನ್ ಡೇ ವರ್ಷಿಣಿ ರಿಟರ್ನ್ ಫ್ರಮ್ ಸ್ಕೂಲ್. ಶಾಲೆಯಿಂದ ಬಂದಳು, ಫ್ರಮ್ ಸ್ಕೂಲ್. ಆ್ಯಂಡ್ ಶಿ ವಾಸ್ ಹ್ಯಾಂಗ್ರಿ ಆ್ಯಂಡ್ ವೆಂಟ್ ಸ್ಟ್ರೈಟ್ ಇನ್ ಟು ದಿ ಕಿಚನ್. ಕಿಚನ್ನಿನ ಒಳಗಡೆ, ಇನ್ ಟು ದಿ ಒಳಗಡೆ, ಹೌದಲ್ವಾ? ಕಿಚನ್
ಟು ಈಟ್ ಸಮಥಿಂಗ್, ಸ್ವಲ್ಪ ತಿನ್ನಲಿಕ್ಕೆ ಅಂತ ಹಾಗಿದ್ರೆ ಸರಿಯಾದ ಉತ್ತರಗಳು ಫ್ರಮ್, ಇಂಟು ಹಾಗೂ ಟು ಆಗಿರುತ್ತೆ. ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನಾವು ನೋಡೋಣ. ಹಾಯ್, ಗುಡ್ ಮಾರ್ನಿಂಗ್. ನಾನೀಗ ನಿಮಗೆ ಹಾಯ್ ಗುಡ್ ಈವ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ಅಂತ ಹೇಳಿದರೆ ತಾವುಗಳು ಆ ಕಡೆಯಿಂದ ವೆರಿ ಗುಡ್ ಈವ್ನಿಂಗ್ ಅಂತೀರ. ಇದನ್ನು ನಾವು ಗ್ರೀಟಿಂಗ್ಸ್ ಅಂತ ಕರೆಯುತ್ತೇವೆ. ಈಗ ಶ್ರೀನಿವಾಸ್, ದಿಸ್ ಈಸ್ ಮಹೇಶ್. ನಾನು ಈ ಕಡೆಯಿಂದ ಇಸ್ಲಾಂ, ದಿಸ್ ಈಸ್ ಶಂಕರ್ ಅಂತ ನಾನು ಹೇಳಿದರೆ ಅದು ನಿಮಗೆ ನಾನು ಪರಿಚಯ ಮಾಡಿಕೊಟ್ಟ ಹಾಗೆ. ಅದನ್ನು ನಾವು ಇಂಟ್ರೊಡ್ಯೂಸಿಂಗ್ ಅಂತ ಕರಿತೇವೆ. ಯಾ, ಶೂರ್ ಅಂತ ಇದೆ. ಶೂರ್ ಅಂತ ಹೇಳಿದರೆ ಅರ್ಥವೇನು? ಅಗ್ರಿ ಅನ್ನುವಂಥದ್ದು ಅರ್ಥ ಆಗಿರುತ್ತೆ. ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬ್ಯಾಗ್ ಅಂತ ಇದೆ. ಇದನ್ನು ನಾವು ರಿಕ್ವೆಸ್ಟಿಂಗ್ ಅಂತ ಕರೆಯುತ್ತೇವೆ. ಥ್ಯಾಂಕ್ ಯು ಸೋ ಮಚ್ ಅಂತ ಇದೆ 5ನೆಯ ಪ್ರಶ್ನೆಗೆ. ಥ್ಯಾಂಕ್ ಯು ಸೋ ಮಚ್ ಅಂದರೆ ನೀವು ಎಲ್ಲ ವಿಡಿಯೋ ಆದಮೇಲೆ ಥ್ಯಾಂಕ್ ಯು ಸರ್ ಅಂತ ಹಾಕ್ತಿರಲ್ವ, ಅದನ್ನು ನಾವು ಇಂಗ್ಲೀಷಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಕರೆಯುತ್ತೇವೆ. ಈಗ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಇದೇ ಇಂಪಾರ್ಟೆಂಟು, ಯಾವೆಲ್ಲ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗಿದೆ ಅಂತ. ಕ್ವಶನ್ ನಂಬರ್ ನಾನು ಹೇಳಿದ್ನಲ್ವಾ ನೋಡಿ, 14 ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 16, 17 ಎಲ್ಲ ಕ್ವಶನ್ ಪೇಪರಲ್ಲೂ ಈ 3 ಪ್ರಶ್ನೆಗಳು ರಿಪೀಟ್ ಆಗಿರುವಂಥದ್ದು. ನೇಮ್ ದ 2 ಥಿಂಗ್ಸ್ ದ ಸ್ಕೂಲ್ ಬಾಯ್ ಲವ್ಸ್ ಇನ್ ದಿ ಸಮ್ಮರ್ ಮಾರ್ನಿಂಗ್. ಹೀ ಲವ್ಸ್ ಯಾರನ್ನ? ದ ಕ್ರಿಪಿಂಗ್ ಸೌಂಡ್ ಆಫ್ ದಿ ಬರ್ಡ್ಸ್ ಅಂತ. ಇನ್ನೊಂದು ಯಾವುದು? ಸೆಕೆಂಡ್ ಒನ್, ಹಿ ವಾಂಟ್ಸ್ ಟು ಸಿಂಗ್ ವಿತ್ ದಿ ಸ್ಕೈಲಾರ್ಕ್ ಬರ್ಡ್ ಅಂತ. ಅಲೌ ಟು ರೈಸ್ ಇನ್ ದ ಸಮ್ಮರ್ ಒನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ. ಭಾಳ ಈಸಿ ಇದೆ ಅಲ್ವಾ? ಹೌದು, ಹಾಗದು ಆಯಿತಾ. ನಂತರದಲ್ಲಿ ಸ್ವಲ್ಪ ಹಾಟ್ ಕ್ವಶನನ್ನು ಕೇಳಲಾಗಿತ್ತು, ಅದು ಬರಲಿಲ್ಲ ಅಂದರೆ ಬಿಟ್ಟಾಕಿ, ತೊಂದರೆ ಇಲ್ಲ. ಆದರೆ 16ನೇ ಪ್ರಶ್ನೆ ನೋಡಿ ಎಷ್ಟು ಈಸಿ ಇದೆ. ಹೂ ಇಸ್ ದ ವಾಚ್ಮ್ಯಾನ್ ಆಫ್ ದಿ ಲೇಕ್? ಮಾರಾ ಅಂತ. ಟು ವಿಚ್ ರಿವರ್ ದ ಟ್ಯಾಂಕ್ ವಾಸ್ ಕನ್ಸ್ಟ್ರಕ್ಟೆಡ್ ಅಂತ ಇದೆ. ಬಹಳ ಈಸಿ, ಏನೂ ಇಲ್ಲ, ರಿವರ್ ವೇದ ಅಂತ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ. ಕ್ವಶನ್ ನಂಬರ್ 17 ನೋಡೋಣ. ಹೂ ಆರ್ ವರ್ಚ್ಯೂಯಸ್ ಅಂತ ಇದೆ. ಒಳ್ಳೆಯವನು ಯಾರಪ್ಪ ಇಲ್ಲಿ ಅಂದರೆ ರೈತ ಅಂತ, ಅವಳ ಪ್ರಕಾರ, ಹೆಂಡತಿ ಪ್ರಕಾರ ಆಯಿತಾ. ಆ್ಯಂಡ್ ಐ ಅಂದರೆ ಯಾರು ಅಂತ ಕೇಳಿದರೆ, ಐ ಅಂದರೆ ಫಾರ್ಮರ್ಸ್ ವೈಫ್, ಅಪಾಸ್ಟ್ರಫಿ ಎಸ್ ಹಾಕಬೇಕು ಆಯಿತಾ, ಫಾರ್ಮರ್ಸ್ ವೈಫ್. ಬನ್ನಿ ನನ್ನ ಪ್ರೀತಿಯ ಮುದ್ದಾದ ವಿದ್ಯಾರ್ಥಿಗಳೇ, ಇವತ್ತು ಬೆಳಗ್ಗೆನೇ ತಾನೇ ನಿಮ್ಗೆ ಹೇಳಿದೆ, ತುಳು ರಾಣಿ ಹಜರಾ ಬಗ್ಗೆ ಓದ್ಕೊಳ್ರಲ್ಲೇ, ಬಾಬರ್ ಅಲಿ ಸ್ಕೂಲ್ ಬಗ್ಗೆ ಓದ್ಕೊಳ್ರಪ್ಪ, ಇಫ್ ಐ ವಾಸ್ ಎ ಟ್ರೀ ಸಮ್ಮರಿ ಓದ್ಕೊಳ್ಳಿ, ಆ್ಯನ್ ಓಲ್ಡ್ ಮೆನ್ಸ್ ಸಮ್ಮರಿ ಓದ್ಕೊಳ್ಳಿ, ಎಲ್ಲದು ಕೂಡ ಬಂದಿದೆ. ಡು ನಾಟ್ ಆಸ್ಕ್ ಆಫ್ ಮೀ ಓದ್ಕೊಳ್ಳಿ. ಕ್ವಾಲಿಟೀಸ್ ಆಫ್ ದ 2 ಬಾಯ್ಸ್ ಎಲ್ಲ ಕ್ವಶನ್ ಪೇಪರಲ್ಲೂ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ ಅವೆಲ್ಲ ಓದ್ಕೊಳ್ರೋ ಅಂತ ನಾನು ಹೇಳೋದಾಯಿತು, ನೀವು ಓದಬೇಕಲ್ವಾ. ಅದು 2 ಕೈಯಿಂದನೂ ಚಪ್ಪಾಳೆ ಬರುವಂಥದ್ದು, ಒಂದೇ ಕೈಯಲ್ಲಿ ಆಗಲ್ಲ, ಚಿಟಿಕೆ ಹೊಡಿಬೋದು ಅಷ್ಟೇ. ಆ ಚಿಟಿಕೆ ಹೊಡಿಲಿಕ್ಕೂ 2 ಬೆರಳುಗಳು ಬೇಕಾಗತ್ತೆ. ಎನಿಹೋ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ವಿ ವಿಲ್ ಮೂವ್ ಟುವರ್ಡ್ಸ್ ಪಾರ್ಟ್ ಡಿ. ಪಾರ್ಟ್ ಡಿಗೆ ಬರೋಣ ನಾವು. ಎಷ್ಟು ಈಸಿಯಾಗಿತ್ತು ನೋಡಿ ಆಯಿತಾ. ಬೆಳಗ್ಗೆ ನೋಡಿದವ್ರಿಗಂತೂ ವಿಡಿಯೋ ಎಕ್ಸಾಮ್ ಈಸಿ. ಮಾರಾ ಸೈಡ್ ದಿ ಮೆಡಿಸಿನಲ್ ಕ್ರೀಪರ್ ಡ್ಯಾಶ್ ಅಂತ ಇದೆ. ಮೆಡಿಸಿನಲ್ ಕ್ರೀಪರ್ ಸಿಂಗಲ್ಲು, ಹಾಗಾಗಿ ಅದನ್ನು ಹ್ಯಾಸ್ ಅಂತ ಕರೆಯುತ್ತೇವೆ ಆಯಿತಾ. ದ ಕರ್ಸ್ ಡ್ಯಾಶ್ ದಟ್ ಅಂತ ಇದೆ. ದ ಕರ್ಸ್ ಈಸ್ ದಟ್ ಅಂತ ಬರೀಬೇಕು, IS ಈಸ್ ಆಯಿತಾ. ಶಾಪ ಅಂತ ಕರ್ಸ್ ಅಂದರೆ ಈಸ್ ದಟ್. ಸೆಕೆಂಡ್ ಆನ್ಸರ್ ಏನು? ಈಸ್. ವೆನ್ ಯು ಡ್ಯಾಶ್ ಅಂತ ಇದೆ. ಫೈಂಡ್, ಹೌದಲ್ವಾ? ನೀವೇನಂತ ಬರೀತೀರಾ ಅದಕ್ಕೆ ಹೇಳುವಂಥದ್ದು. ಸ್ವಲ್ಪ ಇಲ್ಲಿ ನಮ್ಮ ಜೊತೆ ಡಿಸ್ಕಸ್ ಮಾಡಿದರೆ ಸರಿಯಾಗತ್ತೆ. ವೆನ್ ಯು ಫೈಂಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಯಿತಾ. ಫಸ್ಟ್ ಆನ್ಸರು ಹ್ಯಾಸ್, ಸೆಕೆಂಡ್ ಈಸ್, ಥರ್ಡ್ ಒನ್ ಫೈಂಡ್, ಕೊನೆಯದಾಗಿ ದಿ ಮೆಡಿಸಿನಲ್ ಕ್ರೀಪರ್ ಮತ್ತೆ ಸಿಂಗಲ್ಲು ಮತ್ತೆ ಹ್ಯಾಸ್ ಅಂತ ಇಲ್ಲಿ ಬರುತ್ತೆ. ನಂತರದಲ್ಲಿ ಪಾರ್ಟ್ ಬಿ ನೋಡೋಣ ವಿದ್ಯಾರ್ಥಿಗಳೇ. ಎಷ್ಟು ಈಸಿ ಇದೆ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ಎ ಮ್ಯಾನ್ ಲಿವ್ಡ್ LIVED ಇನ್ ಎ ಹಟ್ ಅಟ್ ದಿ ಎಡ್ಜ್ ಆಫ್ ಎ ಫಾರೆಸ್ಟ್. ಆ್ಯನ್ ಎಲಿಫೆಂಟ್ ಮೇಡ್ MADE ಅಂತ ಬರಬೇಕು ಆಯಿತಾ. ವೆನ್ ಇಟ್ ವಾಸ್ ರೈನಿಂಗ್, B ಪ್ಲಸ್ ರೈನ್ ಅಂತ ಇದೆ. ಬಿ ಅಂದರೆ ಬಿ ಅಲ್ಲ, ಬಿ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ, ಹಾಗಾಗಿ ವಾಸ್ ರೈನಿಂಗ್ ಅಂತ ಬರಿಬೇಕು. 4ನೇ ಡ್ಯಾಶು ರಿಕ್ವೆಸ್ಟೆಡ್ ಅಂತ ಬರಿಬೇಕು. ಕೊನೆಗೆ ಇನ್ನೊಂದು ಎಕ್ಸ್ಟ್ರಾ ಡ್ಯಾಶ್ ಕೊಟ್ಟು ಬಿಟ್ಟಿದ್ದಾರೆ, ಮಾಡ್ತಾ ಬಿಟ್ಟಿದ್ದವ್ರೆ ಆಯಿತಾ. 5 ಡ್ಯಾಶ್ ಹಾಕಿಬಿಟ್ಟಿದ್ದಾರೆ ಪಾಪ 4 ಮಾರ್ಕ್ಸಿಗೆ. ಇರಲಿ, ಏನು ತೊಂದರೆ ಇಲ್ಲ, ತುಮಕೂರವ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ, ಆಗಿಬಿಡುತ್ತೆ, ಇವೆಲ್ಲ ಆಗಬಾರ್ದು, ಆಗಿಬಿಟ್ಟಿದೆ. ನಂತರದಲ್ಲಿ ವಾಂಟೆಡ್ ಅಂತ ಬರೆಯುವಂಥದ್ದು. ರಿಅರೇಂಜ್ ದ ಫಾಲೋಯಿಂಗ್ ಎಷ್ಟು ಈಸಿ ಇದೆ ನೋಡಿ, ಇದಾ ಭಾಳ ಈಸಿ. ಕೃಷ್ಣ ವಾಸ್ ಕ್ಯೂರ್ಡ್ ಕಂಪ್ಲೀಟ್ಲಿ ವಿತಿನ್ 5 days ಅಂತ, ಅಥವಾ ಕೃಷ್ಣ ಕ್ಯೂರ್ಡ್ ಕಂಪ್ಲೀಟ್ಲಿ ಇನ್ 5 days ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನಂತರದಲ್ಲಿ ಐ ಹ್ಯಾವ್ ಸಮ್ ವೇಜ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಅನ್ನುವಂಥದ್ದು ಸೆಕೆಂಡ್ ಆಗುತ್ತೆ. ಇದು ಬಹಳ ಈಸಿ ಸರ್ ನೋಡಿ. ರೀಅರೇಂಜ್ ಯಾವುದು, ರೀರೈಟ್ ದಿ ಸೆಂಟೆನ್ಸ್, ಐಡೆಂಟಿಫೈ ದಿ, ರೆಕ್ಟಿಫೈ ದಿ ಎರರ್ ಅಂತ ಇತ್ತಲ್ವ, ಭಾಳ ಈಸಿ. ಎವ್ರಿ ಮಾರ್ನಿಂಗ್ ಇನ್ ಹಿಸ್ ಕಾಲೇಜ್ ಆರ್ ನೀಟ್ ಆ್ಯಂಡ್ ಕ್ಲೀನ್ ಅಂತ ಇದೆ. ಏನೂ ಇಲ್ಲ, ಎವ್ರಿ ಮಾರ್ನಿಂಗ್ ಇನ್ ಹಿಸ್ ಕಾಲೇಜ್, ಎವ್ರಿ ರೂಮ್ ಇನ್ ಹಿಸ್ ಕಾಲೇಜ್ ಈಸ್, IS ಈಸ್ ಅಂತ ಬರಬೇಕು. ಆರ್ ಅಂತ ಇದೆ ಅಲ್ವಾ, ಅದು ತಪ್ಪು. ಈಸ್ ನೀಟ್ ಆ್ಯಂಡ್ ಕ್ಲೀನ್ ಅಂತ, ಎವ್ರಿ ರೂಮ್ ಅದು.
ಮೆಥಮೆಟಿಕ್ಸ್ ಅನ್ನುವಂಥದ್ದು ಒಂದು, ಹಾಗಾಗಿ ಅದನ್ನು ಈಸ್ ಅಂತ ಕರಿಬೇಕು. ಇಲ್ಲಿ ಆರ್ ಅಂತ ಇದೆ, ಆರ್ ಅಂತ ತೆಗೆದು ಈಸ್ ಅಂತ ಬರೀರಿ, ಮುಗೀತು. ವೇರ್ ದಿ ಗರ್ಲ್ಸ್ ಆರ್ ಅಂತ ಇದೆ, ಈ ಕಡೆ ಆರನ್ನು ಎತ್ಕೊಂಬಂದು ವೇರ್ ಪಕ್ಕ ಹಾಕಿದರೆ ಮುಗೀತು. ವೇರ್ ಆರ್ ದಿ ಗರ್ಲ್ಸ್ ಅಂತ, ವೇರ್ ಆರ್ ದಿ ಗರ್ಲ್ಸ್ ಅಂತ. ಐ ಗಾಟ್ ಅಪ್ ಅಟ್ 5 AM ಅಂತ ಇದೆ, ಅಷ್ಟೇ ಸಾಕು. ಇನ್ ದ ಮಾರ್ನಿಂಗ್ ಅವಶ್ಯಕತೆ ಇಲ್ಲ ಸರ್, ನನಗೆ ಇನ್ ದ ಮಾರ್ನಿಂಗೇ ಬೇಕು ಅಂತ ಹೇಳಿದರೆ AM ಅಂತ ಬರೆಯುವ ಅವಶ್ಯಕತೆ ಇಲ್ಲ. ಎರಡರಲ್ಲೊಂದು ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಈಗ ಯಾರಿಗೆಲ್ಲ ಡೂ ಫಾರ್ಮ್ಸ್ ಬರಲ್ವೋ, WH ಕ್ವಶನ್ಸ್ ಬರಲ್ವೋ, ಕ್ವಶನ್ ಟ್ಯಾಕ್ಸ್ ಬರಲ್ವೋ, ಸೆಕೆಂಡ್ PUCಗೂ ಕೂಡ ಇದೆ. ಇದನ್ನು ತಗೊಳ್ಳು ಏನು ಮಾಡಬೇಕು, ಬಹಳ ಈಸಿಯಾಗಿ ಇರುವಂಥದ್ದು. ಇಲ್ಲೇ ನಿಮಗೆ ಉತ್ತರವನ್ನು ನಾನು ಹೇಳ್ಕೊಡ್ತೇನೆ ನೋಡಿ. ರೈಟ್ ಆನ್ಸರ್ ಈಸ್, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡ್ಕೊಳ್ಳಿ. ಡಿಡ್ ಟೀಚರ್ ವಾಂಟ್ ಟು ಚೇಂಜ್ ದಿ ಸಿಚುಯೇಷನ್ ಕ್ವಶನ್ ಮಾರ್ಕ್. ಸೆಕೆಂಡ್ ಒನ್, ವಾಟ್ ಬಿಕಮ್ಸ್ ಹಾರ್ಡ್, ಹ್ಯಾಡ್ ಅಂತಾಗಿದೆ, ಅದು ಹಾರ್ಡ್ ಅದು. ಲಾಸ್ಟ್ ಒನ್, ಲಯನ್ ಇಸ್ ದ ಕಿಂಗ್ ಆಫ್ ದಿ ಜಂಗಲ್ ಅಂತ ಇದೆ, ಕ್ವಶನ್ ಟ್ಯಾಗು ಇಸಂಟ್ ಇಟ್ ಅಂತ ಬರಿಬೇಕು. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ, ದ ಬರ್ಡ್ ಕೆನಾಟ್ ಸಿಟ್ ಅಂತ ಇದೆ, ಕ್ಯಾನ್ ಇಟ್ ಅಂತ ಬರೆದ್ರೆ ಮುಗೀತು ಸರ್. ಇಲ್ಲಿಗೆ ಸಂಪೂರ್ಣವಾಗಿ ಪೇಪರೇ ಮುಗ್ದಂಗಾಯಿತು. ವಿ ಆರ್ ಇನ್ ದ ಲಾಸ್ಟ್ ಪೇಜ್ ಆಫ್ ಅವರ್ ಕ್ವಶನ್ ಪೇಪರಿನ ಕೊನೆಯ ಭಾಗದಲ್ಲಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 34 ಇರದೆ 36, ಈಗ 34ರಲ್ಲಿದ್ದೀವಿ. ಮೇಲ್ಗಡೆ ಓದೋದು, ಕೆಳಗಡೆ ಬರೆಯೋದು. ವಿಚ್ ಟ್ರೈನ್ ಲೀವ್ಸ್ ಫಾರ್ ಮೈಸೂರು ಅಂತ ಇದೆ, ಮೈಸೂರಿಗೆ ಹೋಗುವ ಟ್ರೈನ್ ಯಾವುದು, ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಬರೆಯೋದು. ಥರ್ಡ್ ಲೈನಲ್ಲಿದೆ ಅಲ್ವಾ, ಅದನ್ನೇ ಆಯಿತಾ. ನಂತರದಲ್ಲಿ ವೆನ್ ಡಸ್ ಬೃಂದಾವನ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಫ್ರಮ್ ತುಮಕೂರಿನಿಂದ ಬಿಡುವ ಸಮಯ ಎಷ್ಟು, ಅದು 6:26 PM ಅಂತ ಬರೀಬೇಕು, ಸಂಜೆ. ವಾಟ್ ಈಸ್ ದ ಡೆಸ್ಟಿನೇಷನ್ ಆಫ್ ಹುಬ್ಳಿ ಎಕ್ಸ್ಪ್ರೆಸ್ ಅಂತ ಇದೆ, ಹುಬ್ಳಿ ಎಕ್ಸ್ಪ್ರೆಸ್ಸಿನ ಡೆಸ್ಟಿನೇಷನ್ ಏನು ಅಂದರೆ ಬೆಂಗಳೂರು ಅಂತ ಬರೆದ್ರೆ ಆಯಿತು. ಮೊನೋಟೋನಸ್ ಅಂತ ಒಂದು ವರ್ಡ್ ಇದೆ, ಅದು ವಾಟ್ ಈಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದಿ ಗಿವನ್ ವರ್ಡ್ ಅಂತ ಇದೆ. ಫಸ್ಟ್ ಲೈನ್ ನೋಡಿ, ಇಲ್ಲಿ ADJ ಅಂತ ಇದೆ, ನೆವರಿನ ಹಿಂದೆ ADJ ಅಂದರೆ ಅಡ್ಜೆಕ್ಟಿವ್ ಅಂತ, ಹಾಗಿದ್ರೆ ಫಸ್ಟ್ ಆನ್ಸರು ಅಡ್ಜೆಕ್ಟಿವ್ ಅಂತ ಬರೆದ್ರೆ ಮುಗಿಯಿತು ಸರ್. ಸೆಕೆಂಡು, ವಾಟ್ ಈಸ್ ದ ಸಿನಾನಿಮ್ ಆಫ್ ಗಿವನ್ ವರ್ಡ್ ಅಂತ ಇದೆ, ಇದಕ್ಕೆ ಏನೂ ಇಲ್ಲ, ಡಲ್ ಅಥವಾ ರೆಪಿಟಿಷಿಯಸ್ ಅಂತ ಬರೆದ್ರೆ ಆಯಿತು. ಮೂರನೆಯ ಪ್ರಶ್ನೆ, ರೈಟ್ ದಿ ಅಡ್ವರ್ಬ್ ಆಫ್ ದಿ ವರ್ಡ್ ಆ್ಯಂಡ್ ಮೊನೋಟೋನಸ್ ಅಂತ ಇದೆ, ಅದಕ್ಕೆ ಅಡ್ವರ್ಬ್ ಏನು ಅಂತ ಹೇಳಿದರೆ ಮೊನೋಟೋನಸ್ಲಿ ಅಂತ ಬರೆಯುವಂಥದ್ದು ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಲೆಟರ್ ರೈಟಿಂಗ್ ನೋಡ್ಬೋದು, 4 ಲೆಟರ್ ಅಪ್ಲೋಡ್ ಮಾಡಿದ್ದೆ, 4ರಲ್ಲಿ 1 ಲೆಟರು ಇಲ್ಲೂ ಕೂಡ ಬಂದಿದೆ. ಈಗ ನಾವು ಏನಿದು ಡ್ಯಾಶಸನ್ನು ಫಿಲ್ ಮಾಡ್ತಾ ಹೋಗೋಣ. ಡೈಲಾಗ್ ರೈಟಿಂಗ್. ಸುರೇಶ್ ಡ್ಯಾಶ್ ಅಂತ ಇದೆ, ಗ್ರೀಟಿಂಗ್ಸ್ ಅಂತ ಇದೆ. ಹಾಯ್ ರಮೇಶ್, ವೇರ್ ಆರ್ ಯು ಗೋಯಿಂಗ್ ಅಂತ ಬರೀಬೇಕು, ಹಾಯ್ ರಮೇಶ್ ಅಂತ ಬರೀಬೇಕು. ಈಗ ಅವ್ರು ಹೇಳ್ತಾರೆ ಐ ಆಮ್ ಗೋಯಿಂಗ್ ಟು ದಿ ಆಫೀಸ್ ಅಂತ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಮೈ ಆಫೀಸ್ ಅಂತ. ನಂತರದಲ್ಲಿ ಸುರೇಶು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕುಡ್ ಯು ಪ್ಲೀಸ್ ಡ್ರಾಪ್ ಮೀ ಟು ಕಾಲೇಜ್ ಅಂತ. ಆವಾಗ ರಮೇಶು ಸಾರಿ ಆಯಿತಾ, ಇಟ್ ಈಸ್ ಗೆಟಿಂಗ್ ಲೇಟ್ ಫಾರ್ ಮೀ ಟು ಗೋ ಟು ಆಫೀಸ್, ಡು ನಾಟ್ ಥಿಂಕ್ ಅದರ್ವೈಸ್ ಅಂತ. ಅಗ್ರಿ ಅಂತ ಹೇಳಿದರೆ ಎಸ್ ನೋ ಪ್ರಾಬ್ಲಮ್ ಐ ವಿಲ್ ಗೋ ಮೈ ಸೆಲ್ಫ್ ಅಂತ ಬರೆಯುವಂಥದ್ದಾಗಿರುತ್ತೆ. ಇಷ್ಟೇ. ಇದು ಬರಲ್ಲ, ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಎತ್ತಿಟ್ರೆ ಇದು ಕೂಡ ಆರಾಮಾಗಿ ಎಕ್ಸಾಮಲ್ಲಿ ತಾವುಗಳು ಬರೀಬೋದು. ಈಗ ಹೇಳ್ತೀನಿ ನೋಡಿ, ಫಸ್ಟ್ ಲೈನಲ್ಲಿ ತಾವು ಗುಡ್ ಮಾರ್ನಿಂಗ್ ಸರ್, ಐ ನೀಡ್ ಟು ಗೋ ಅರ್ಲಿ ಟುಡೇ, ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ಎ ಎಸ್ಸೆ ಕಾಂಪಿಟೇಷನ್ ಅನ್ನುವಂಥದ್ದು ಫಸ್ಟ್ ಲೈನಲ್ಲಿ ಬರೀರಿ. ಸೆಕೆಂಡ್ ಲೈನಲ್ಲಿ ಅವಾಗ ನಿಮ್ಮ ಸರು ಎಸ್ ಆರ್ ಯು ಪ್ರೆಸೆಂಟಿಂಗ್ ಅವರ್ ಕಾಲೇಜ್, ರೆಪ್ರೆಸೆಂಟಿಂಗ್ ಅಂತ ಅವ್ರು ಕೇಳಿದರು. ಆವಾಗ ನೀವು ಎಸ್ ಸರ್, ಇಟ್ ಈಸ್ ಡಿಸ್ಟಿಕ್ ಲೆವೆಲ್ ಎಸ್ಸೆ ಕಾಂಪಿಟೀಷನ್ ಅಂತ ಬರೀರಿ. ಆಯಿತಾ. ಥರ್ಡ್ ಲೈನು ಲಾಸ್ಟಿಗೆ ಆಲ್ ದ ಬೆಸ್ಟ್ ಅಂತ ನಿಮ್ಮ ಟೀಚರ್ ಹೇಳಿ ನಿಮಗೆ ಕಳಿಸ್ತಾರೆ. ಇಲ್ಲಿಗೆ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಮುಗೀತು. 15 ನಿಮಿಷಗಳ ಕಾಲ ತಾವುಗಳು ನನಗೆ ಕೊಟ್ಟರೆ 50 ಅಂಕದ ಪ್ರಶ್ನೆ ಪತ್ರಿಕೆಯನ್ನೇ ನಾನು ಫಿನಿಷ್ ಮಾಡಿಬಿಟ್ಟೆ. ಯಾವಾಗ ಆಗುತ್ತೆ ಇದು ಅಂತ ಹೇಳಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕುಂತಲ್ಲಿ ಬರೀ ಕೇಳಿದ್ರಲ್ಲಿ ಏನೂ ಕೂಡ ಆಗಲ್ಲ. ಒಂದು ಪೆನ್ನು ಪೇಪರ್ ಇಟ್ಕೋಬೇಕು, ಇದನ್ನು ವರ್ಕ್ ಮಾಡಬೇಕು. ನೀಟಾಗಿ ಡಿಸ್ಪ್ಲೇ ಎಲ್ಲ ಕಾಣ್ತಾ ಇದೆ, ಫುಲ್ಲು ಕ್ಲಿಯಾರಿಟಿ ಇದೆ ವಿಡಿಯೋಗಳು. ಇಂಥ ವೀಡಿಯೋಸ್ಗಳನ್ನು ತಾವುಗಳು ವಾಚ್ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದು ಆಯಿತಾ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಕಮೆಂಟಿಗಾಗಿ ನಾವುಗಳು ಕಾಯ್ತಾ ಇರ್ತೇವೆ, ಆ ಕಮೆಂಟನ್ನು ಕೊಡಿ, ಹಾಗೂ ಒಂದು ಲೈಕ್ ಬಟನನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್. ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ.